ಒಮ್ಮೆ ಹಳ್ಳಿ ಸಮೀಪದ ಅರಣ್ಯದಲ್ಲಿ ಬಾಲ ಆಂಜನೇಯನು ತಪಸ್ಸು ಮಾಡುತ್ತಿದ್ದ. ಅವನು ಸದಾ ಧರ್ಮ ಮತ್ತು ನೀತಿನಿಷ್ಠನಾಗಿದ್ದ. ಹಳ್ಳಿಯಲ್ಲಿದ್ದ ಪುಟ್ಟ ಬಾಲಕ ಗೋಪಾಲನು ಆಂಜನೇಯನ ಕುರಿತು ಕೇಳಿ ಅವನನ್ನು ಭೇಟಿ ಮಾಡಲು ನಿರ್ಧರಿಸಿದ. ಒಂದು ದಿನ ಗೋಪಾಲನು ಅರಣ್ಯಕ್ಕೆ ತೆರಳಿದಾಗ ಆಂಜನೇಯನು ಗಾಢ ತಪಸ್ಸಿನಲ್ಲಿ ಮುಳುಗಿದ್ದ. ಗೋಪಾಲನು ಅವನ ಮುಂದೆ ನಿಂತು, ಆಂಜನೇಯ, ನಾನು ನಿಮ್ಮನ್ನು ನೋಡಲು ಬಂದಿದ್ದೇನೆ ಎಂದನು. ಆಂಜನೇಯನು ಕಣ್ತೆರೆಯುತ್ತಿದ್ದಂತೆ ಗೋಪಾಲನು ಮರಗಳ ನಡುವೆ ಇರುವ ಮರಿಹಂದಿಗಳನ್ನು ತೋರಿಸಿ, ಅವು ಕಿಡಿಗೇಡಿಗಳು, ನನ್ನ ಹಣ್ಣನ್ನು ಕದ್ದು ತಿನ್ನುತ್ತವೆ ಎಂದನು. ಆಂಜನೇಯನು ನಗುತ್ತಾ, ಅವರೊಡನೆ ಸ್ನೇಹ ಮಾಡು, ಅವರು ಹಾನಿ ಮಾಡುವುದಿಲ್ಲ ಎಂದನು. ಅದೇ ಸಮಯದಲ್ಲಿ ಒಂದು ಜಿಂಕೆ ಮರಿಯು ತಪ್ಪಿಸಿಕೊಂಡು ಹೋಗುತ್ತಿತ್ತು. ಅದನ್ನು ಬೇಟೆಯಾಡಲು ಒಂದು ಹುಲಿ ಹತ್ತಿರ ಬಂದಿತ್ತು. ಅದನ್ನು ನೋಡಿ ಗೋಪಾಲನು ಭಯದಿಂದ ನಡುಗಿದನು. ಆಂಜನೇಯನು ಮುಂದೆ ಹಾರಿ ಹೋಗಿ ಹುಲಿಯನ್ನು ತಡೆದು ತನ್ನ ಬಲಶಾಲಿತೆಯಿಂದ ಅದನ್ನು ತಿರುಗಿಸುವಂತೆ ಮಾಡಿದನು. ಬಾಲಕ ಗೋಪಾಲನು ಸಂತೋಷದಿಂದ ಆಂಜನೇಯನಿಗೆ ನಮಸ್ಕರಿಸಿ, ನೀನು ನಿಜವಾದ ರಕ್ಷಕ ಎಂದನು. ಆಂಜನೇಯನು ನಗುತ್ತಾ, ಧೈರ್ಯ ಮತ್ತು ಸ್ನೇಹ ಸದಾ ದೊಡ್ಡ ಶಕ್ತಿ ಎಂದನು. ಇದರಿಂದಾಗಿ ಗೋಪಾಲ ಮತ್ತು ಆಂಜನೇಯನ ಸ್ನೇಹ ಮುಂದೆ ಅನೇಕ ಸಾಹಸಗಳಿಗೆ ಕಾರಣವಾಯಿತು.